ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನ ಚಾಮರಾಜನಗರವನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುವ ನಗರಸಭೆ ಪೌರ ಕಾರ್ಮಿಕರನ್ನ ಆರೋಗ್ಯವಂತರನ್ನಾಗಿ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹೇಳಿದರು. ನಗರದ ನಗರಸಭೆ ಆವರಣದಲ್ಲಿ ಶನಿವಾರ ಬೆಳಗ್ಗೆ ನಗರಸಭೆ ವತಿಯಿಂದ ಪ್ರಪ್ರಥಮ ಬಾರಿಗೆ 50 ಮಂದಿ ಪೌರ ಕಾರ್ಮಿಕರನ್ನ ಆರೋಗ್ಯ ತಪಾಸಣೆಗಾಗಿ ಮೈಸೂರಿನ ಅಪೋಲೋಗೆ ಕಳುಹಿಸಿಕೊಟ್ಟ ತಂಡಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು. ನಗರದ ಮೂಲೆ ಮೂಲೆಯಲ್ಲಿರುವ ಕಸವನ್ನ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಿಂದ ಅವರಿಗೆ ಅನೇಕ ಕಾಯಿಲೆಗಳು ಬರುವ ಸಾಧ್ಯತೆಗಳು ಇರುವುದರಿಂದ ಮುಂಜಾಗೃತವಾಗಿ ಕಾರ್ಮಿಕರ ಆರೋಗ್ಯ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಇಂತಹ ಉಚಿತ ಆರೋಗ್ಯ ತಪಾಸಣೆಗಳ ಲಾಭ ಪಡೆಯಬೇಕು ಎಂದರು. ಕಳೆದ ಬಾರಿ ನಡೆದ ಪೌರ ಕಾರ್ಮಿಕರ ಕುಂದುಕೊರತೆ ಸಭೆಯಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸುವಂತೆ ಕೇಳಿಕೊಂಡಿದ್ರು. ಪೌರ ಕಾರ್ಮಿಕರ ಆಶಯದಂತೆ ಪ್ರಪ್ರಥಮ ಬಾರಿಗೆ ನಗರಸಭೆ ವತಿಯಿಂದ ಮೊದಲ ಬಾರಿಗೆ 50 ಪೌರ ಕಾರ್ಮಿಕರ ತಂಡವನ್ನು ಆರೋಗ್ಯ ತಪಾಸಣೆಗೆ ಕಳುಹಿಸಲಾಗುತ್ತಿದೆ. ಈ ತಪಾಸಣೆ ಮೂಲಕ ನಿಮ್ಮ ಆರೋಗ್ಯ ಸ್ಥಿತಿ ಗೊತ್ತಾದರೆ ಅದನ್ನು ಹುಷಾರಾಗಿ ನೋಡಿಕೊಂಡು ಉತ್ತಮ ಚಿಕಿತ್ಸೆ ಪಡೆಯಲು ಇಂತಹ ಆರೋಗ್ಯ ಶಿಬಿರ ಸಹಕಾರಿಯಾಗಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡ ಎಲ್ಲರೂ ಆರೋಗ್ಯವಂತರಾಗಿರಿ. ಇಡೀ ನಗರವನ್ನೇ ಸ್ವಚ್ಛ ಮಾಡುವ ನಿಮ್ಮ ಆರೋಗ್ಯದ ಕಾಳಜಿ ಬಹಳ ಮುಖ್ಯವಾಗಿದೆ. ಚಾಮರಾಜನಗರ ನಗರಸಭೆಗೆ ಇತಿಹಾಸದಲ್ಲಿಗೆ ಹೊಸ ಮುನ್ನುಡಿ ಬರೆಯಿರಿ. ಇದೇ ರೀತಿ ಪ್ರತಿ ವರ್ಷ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ನಗರಸಭಾ ಅಧ್ಯಕ್ಷ ಎಸ್ ಸುರೇಶ್ ಮಾತನಾಡಿ, ನಗರವನ್ನ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡಲು ನಗರಸಭೆ ಬದ್ಧವಾಗಿದ್ದು ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುವುದು. ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯ, ಸದಸ್ಯ ಚಂದ್ರಶೇಖರ, ಪೌರಾಯುಕ್ತ ರಾಮದಾಸ್, ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ನಮಸ್ಕಾರ. ಇದನ್ನು ನಮ್ಮ ನಗರಸಭೆ ವತಿಯಿಂದ ಪ್ರತಿ ವರ್ಷ ನಾವು ಚೆಕಪ್ಪನ್ನು ಮಾಡ್ತಾ ಇದ್ವಿ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ವಿಶೇಷ ಪೌರ ಕಾರ್ಮಿಕರ ಮೇಲಿರ್ತಕ್ಕಂಥ ಒಂದು ವಿಶೇಷ ಕಾಳಜಿಯಿಂದ ಮೈಸೂರಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಒಂದು ಆರೋಗ್ಯ ತಪಾಸಣೆ ವಿಷಯದಲ್ಲಿ ಅವರೇ ಮೊರೆ ಕೂಡ ಇದಕ್ಕೆ ಅಪೋಲೋ ಹಾಸ್ಪಿಟ್ಲಿಗೆ 50% ಅಮೌಂಟನ್ನು ಕಡಿಮೆ ಮಾಡಿಸಿ ನಮಗೆ ಪೌರ ಕಾರ್ಮಿಕ ಆರೋಗ್ಯ ತಪಾಸಣೆ, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ತಪಾಸಣೆ ನಮಗೆ ಅವರು ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅವರು ಮತ್ತು ಈಗಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪೌರ ಕಾರ್ಮಿಕರ ಪರವಾಗಿ, ನಗರಸಭೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಅದೇ ರೀತಿ ಪೌರ ಕಾರ್ಮಿಕರ ಒಂದು ಕಾಳಜಿ, ಪೌರ ಕಾರ್ಮಿಕರ ಮೇಲಿನ ಕಾಳಜಿಯೊಂದಿಗೆ ಪ್ರತಿಯೊಂದು ಫೆಸಿಲಿಟೀಸನ್ನು ಪೌರ ಕಾರ್ಮಿಕರು ಕೊಡಬೇಕು ಅಂತೇಳಿ ಬಂದ ದಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಸೊ ಅವ್ರದ್ದು ಮೊದಲೇ ಪ್ರೋಗ್ರಾಮ್ ಆಗಿರೋದ್ರಿಂದ ಇವತ್ತು ಅವರು ಕೂಡ ಮಾನ್ಯ ಅಧ್ಯಕ್ಷರು ನಗರಸಭೆ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈ ಒಂದು ಪೌರ ಕಾರ್ಮಿಕ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಆಗಮಿಸಿರುವ ಮಾನ್ಯ ನಗರಸಭೆ ಉಪಾಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ನಮ್ಮೆಲ್ಲರಿಗೂ ಕೂಡ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಂದು ಏರ್ಪಡಿಸಿರ್ತಕ್ಕಂಥ ಒಂದು ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ, ನಿಮಗೂ ಕೂಡ ಎಲ್ಲರಿಗೂ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಕೋರ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಹಸಿರು ನಿಶಾನೆ ತೋರಿಸುವ ಮುಖಾಂತರ ವರ್ಷಾನುಗಟ್ಟಲೆ ಆದಮೇಲೆ ನಗರಸಭೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಇದ್ದಾರೆ. ಐ ಆಮ್ ಶೋರ್ ದಟ್ ಅವರು ಕೂಡ ನಮ್ಮ ಕಾಳಜಿ ಏನೇನದಕ್ಕಿಂತ ಹೆಚ್ಚಾಗಿ ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ. ಸೊ ಕಳೆದ ಬಾರಿ ನಡೆದ ಒಂದು ಪೌರ ಕಾರ್ಮಿಕರ ಸಭೆಯಲ್ಲಿ ತಾವೇ ಹೇಳಿದ್ರಿ ಪೊಲೋದಲ್ಲೇ ಮಾಡಿಸ್ಕೊಡಿ ಒಂದು ಮಾಸ್ಟರ್ ಸರ್ಟಿಫಿಕೇಟ್ ಅಂತ. ಆ ಪ್ರಕಾರ ಇವತ್ತು ಮೊದಲನೇ ತಂಡ 3 ತಂಡದಲ್ಲಿ ಕಳಿಸ್ತಾ ಇದ್ದೀವಿ. 50 ಜನ, 150 ಜನ, 50 ಜನ ಇರ್ತೀವಿ. ಮೊದಲನೇ ತಂಡ ಇವತ್ತು ಹೋಗ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಅಂದರೆ ಈಗ ತಪಾಸಣೆ ಮಾಡಿಸ್ಕೊಳ್ಳೋದು ಅಂದರೆ ಏನು ನಿಮಗೆ ಆರೋಗ್ಯ ಸಮಸ್ಯೆಗಳಿದೆ, ಅದು ಕಣ್ಣಿಂದಿರ್ಬೋದು, ಕಿವಿಗಿರ್ಬೋದು, ಯಾವುದೇ ರೀತಿ ಬೇರೆ ರೀತಿ ಇಂಟರ್ನಲ್ ಆರ್ಗನ್ಸ್ ಇರ್ಬೋದು, ನಿಮಗೆ ನಿಮ್ಮ ಒಂದು ಆರೋಗ್ಯ ಸ್ಥಿತಿ ಗೊತ್ತಾದರೆ ಅದನ್ನು ಹುಷಾರಾಗಿ ನೋಡಿಕೊಂಡು
ಇನ್ನು ಮುಂದೆ ಒಂದು ಹುಷಾರಾಗಿರುವಂಥದ್ದು. ಸೊ ಎಲ್ಲರೂ ದಯವಿಟ್ಟು ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಇದೆ. ತಾವು ಒಂದು ನಗರನೇ ಸ್ವಚ್ಛತೆ ಮಾಡುವಂಥವ್ರು. ಸೊ ನಿಮ್ಮ ಒಂದು ಆರೋಗ್ಯ, ನಿಮ್ಮ ಮೇಲೆ ಒಂದು ಕಾಳಜಿ ಮತ್ತು ಪ್ರೀತಿ ಅಪಾರವಾಗಿ ನಮಗೆಲ್ಲ ಇದ್ದೇ ಇರುತ್ತೆ. ಸೊ ಇದೊಂದು ಹೊಸ ಮುನ್ನುಡಿ ಬರೀಲಿ ನಗರಸಭೆ ಚಾಮರಾಜನಗರ ಒಂದು ಇತಿಹಾಸದಲ್ಲಿ. ಸೊ ಇದೇ ರೀತಿ ಪ್ರತಿ ವರ್ಷ ಮಾಡೋಣ. ಸೊ ಅಪೋಲೋನೇ ಬೇಕು ಅಂತ ಕೇಳಿದರೆ ಆಯಿತು ಅಂತ ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲ ಕಂಗ್ರ್ಯಾಚುಲೇಷನ್ಸು. ತುಂಬ ವರ್ಷಗಟ್ಟಲೆ ಆದಮೇಲೆ ನಗರಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದ್ದಾರೆ. ಐ ಆಮ್ ಶೋರ್ ದಟ್ ಅವರು ಕೂಡ ನಮ್ಮ ಕಾಳಜಿ ಏನೇನದಕ್ಕಿಂತ ಹೆಚ್ಚಾಗಿ ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ. ಸೊ ಕಳೆದ ಬಾರಿ ನಡೆದ ಒಂದು ಪೌರ ಕಾರ್ಮಿಕರ ಸಭೆಯಲ್ಲಿ ತಾವೇ ಹೇಳಿದ್ರಿ ಪೊಲೋದಲ್ಲೇ ಮಾಡಿಸ್ಕೊಡಿ ಒಂದು ಮಾಸ್ಟರ್ ಸರ್ಟಿಫಿಕೇಟ್ ಅಂತ. ಆ ಪ್ರಕಾರ ಇವತ್ತು ಮೊದಲನೇ ತಂಡ 3 ತಂಡದಲ್ಲಿ ಕಳಿಸ್ತಾ ಇದ್ದೀವಿ. 50 ಜನ, 150 ಜನನ 50 ಜನ ಇರ್ತೀವಿ. ಮೊದಲನೇ ತಂಡ ಇವತ್ತು ಹೋಗ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಅಂದರೆ ಈಗ ತಪಾಸಣೆ ಮಾಡಿಸ್ಕೊಳ್ಳೋದು ಅಂದರೆ ಏನು ನಿಮಗೆ ಆರೋಗ್ಯ ಸಮಸ್ಯೆಗಳಿದೆ, ಅದು ಕಣ್ಣಿಂದಿರ್ಬೋದು, ಕಿವಿಗಿರ್ಬೋದು, ಯಾವುದೇ ರೀತಿ ಬೇರೆ ರೀತಿ ಇಂಟರ್ನಲ್ ಆರ್ಗನ್ಸ್ ಇರ್ಬೋದು, ನಿಮಗೆ ನಿಮ್ಮ ಒಂದು ಆರೋಗ್ಯ ಸ್ಥಿತಿ ಗೊತ್ತಾದರೆ ಅದನ್ನು ಹುಷಾರಾಗಿ ನೋಡಿಕೊಂಡು ಇನ್ನು ಮುಂದೆ ಒಂದು ಹುಷಾರಾಗಿರುವಂಥದ್ದು. ಸೊ ಎಲ್ಲರೂ ದಯವಿಟ್ಟು ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಇದೆ. ತಾವು ಒಂದು ನಗರನೇ ಸ್ವಚ್ಛತೆ ಮಾಡುವಂಥವ್ರು. ಸೊ ನಿಮ್ಮ ಒಂದು ಆರೋಗ್ಯ, ನಿಮ್ಮ ಮೇಲೆ ಒಂದು ಕಾಳಜಿ ಮತ್ತು ಪ್ರೀತಿ ಅಪಾರವಾಗಿ ನಮಗೆಲ್ಲ ಇದ್ದೇ ಇರುತ್ತೆ. ಸೊ ಇದೊಂದು ಹೊಸ ಮುನ್ನುಡಿ ಬರೀಲಿ ನಗರಸಭೆ ಚಾಮರಾಜನಗರ ಒಂದು ಇತಿಹಾಸದಲ್ಲಿ. ಸೊ ಇದೇ ರೀತಿ ಪ್ರತಿ ವರ್ಷ ಮಾಡೋಣ. ಸೊ ಅಪೋಲೋನೇ ಬೇಕು ಅಂತ ಕೇಳಿದರೆ ಆಯಿತು ಅಂತ ನಾವು ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲ ಮಂಜು ಚಾಮರಾಜನಗರ ನಗರಸಭೆ ವತಿಯಿಂದ ನಗರದ ಪೌರ ಕಾರ್ಮಿಕರನ್ನು ಮೈಸೂರು ಅಪೋಲೋ ಆಸ್ಪತ್ರೆಗೆ ಹೆಚ್ಚಿನ ತಪಾಸಣೆ ಮತ್ತು ಚಿಕಿತ್ಸೆಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ನಗರಸಭೆ ಆಯುಕ್ತರು ಹಾಗೂ ನಾವು ಮೊದಲನೇ ಬಾರಿಗೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವರನ್ನು ಅಪೋಲೋ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಮತ್ತು ತಪಾಸಣೆಗೆ ಕಳಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ತಪಾಸಣೆ ಮತ್ತು ಸೌಕರ್ಯಗಳನ್ನು ನಮ್ಮ ನಗರಸಭೆ ವತಿಯಿಂದ ನಾವು ನಮ್ಮ ಅಧಿಕಾರಾವಧಿಯಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಎಲ್ರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ 6 ಗಂಟೆಗೆ ನಮ್ಮ ಪೌರ ಕಾರ್ಮಿಕರನ್ನು ಅಪೋಲೋ ಹಾಸ್ಪಿಟ್ಲಿಗೆ ಆರೋಗ್ಯ ತಪಾಸಣೆಗೆ ಕಳಿಸ್ಕೊಟ್ಟಿದ್ವಿ. ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಲಾಸ್ಟು ಸಭೆ ನಡೆಸಿದಾಗ ಪೌರ ಕಾರ್ಮಿಕರಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ಬೇಕು ಅಂತೇಳಿ ನಮಗೆ ಸೂಚನೆ ನೀಡಿದರು. ಆ ಸೂಚನೆ ಮೇರೆಗೆ ಅವರೇ ಅಪೋಲೋ ಹಾಸ್ಪಿಟ್ಲು ಅಧಿಕಾರಿಗಳ ಹತ್ರ ಮಾತಾಡಿ ನಮಗೆ ಡಿಸ್ಕೌಂಟ್ ಕೂಡ ಕೊಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಸೊ ಹಾಗಾಗಿ 3 ಬ್ಯಾಚನ್ನು ಮಾಡಿ ಈ ದಿನ ಮತ್ತು 23, 25ಕ್ಕೆ 3 ಬ್ಯಾಚನ್ನು ಮಾಡಿಬಿಟ್ಟು ನಾವು ಇವತ್ತು 50 ಜನನ ನಾವು ಕಳಿಸ್ಕೊಟ್ಟಿದ್ದೀವಿ ಆರೋಗ್ಯ ತಪಾಸಣೆಗಾಗಿ. ಸೊ ಇನ್ನೂ ಹೆಚ್ಚಿನದಾಗಿ ಪೌರ ಕಾರ್ಮಿಕರಿಗೆ ಮಾನ್ಯ ಅಧ್ಯಕ್ಷರು ಕೂಡ ಈಗ ನಮಗೆ ಪೌರ ಕಾರ್ಮಿಕರು ಮತ್ತು ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಂತೇಳಿ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಕೂಡ ನಾವು ಎಲ್ಲ ವ್ಯವಸ್ಥೆ ಕೂಡ ಮಾಡ್ತಿದ್ವಿ.